ಎಷ್ಟೇ ಕೊಡ್ತೀಯಾ? 400. ಅದಕ್ಕಿಂತ ಜಾಸ್ತಿ ಕೊಡಲ್ಲ. 10. ಏನು ಚಿನ್ನಿ, ಎಷ್ಟು ರೇಟು? ಸರ್ ಇವತ್ತಾಗಲ್ಲ ಸರ್, ತುಂಬ ಅರ್ಜೆಂಟ್ ಕೆಲಸ ಇದೆ ನನಗೂ. ಏನೇ ನಿಂಗೆ ಅರ್ಜೆಂಟ್ ಕೆಲಸ? ನನ್ನ ಮಗಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ, ನನಗೂ ಬೇಗ ಹೋಗಬೇಕು. ಒಳಗಾಕ್ರು ಹೇಳೋಣ. ಬೇಡ ಸರ್. ಅಮ್ಮ ಮಾತಾ, ಎಲ್ಲರಮ್ಮಂದಿರು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ಬೇಗ ಕೆಲಸ ಬಿಟ್ಟು ಬರ್ತಾರೆ. ನೀನ್ ಯಾಕಮ್ಮ ರಾತ್ರಿ ಕೆಲ್ಸಕ್ಕೆ ಹೋಗ್ತೀಯಾ? ಇನ್ನೊಬ್ಬರು ತಿಟಿಯ ಹಸುವನ್ನು ತೀರಿಸಿ ನನ್ನ ಹೊಟ್ಟೆ ಹಸುವನ್ನು ತೀರಿಸ್ಕೊಳ್ಳೋದು ನನ್ನ ಕೆಲಸ ಕಣಮ್ಮ. ಎಲ್ಲೇ ಅವಳು ಅಂತ ಕೇಳಿದ್ರಮ್ಮ. ಯಾರಮ್ಮ ಅದು? ಅಮ್ಮ, ಆಯ್ತಮ್ಮ. ಮೈತ್ರಿ ಹೇಳಿ ಅಮ್ಮನಿಗೆ. ಹೋಗು ಹೋಗು, ಎಲ್ಲಾದ್ರೂ ಹಾಳಾಗೋಗು. ಮಗ ಯಾಕೆ ಇಲ್ಲಿದೆಯಾ? ಅದೆಲ್ಲ ಮಾಡ್ಕೋಬಾರ್ದು. ಬಾ ಹೇಳಿ. ನೀನೇನು ತಲೆ ಕೆಡಿಸ್ಕೊಬೇಡ ಮಗ, ನಿಮಗೋಸ್ಕರ ಹೊಸ ಪ್ರಪಂಚ ಕಾಯ್ತಾ ಇದ್ದಿ. ಬಾ. ಏನಣ್ಣ 5 ರೂಪಾಯಿ ಕೊಡ್ತೀವಿ, ಯಾವಾಗಲೂ 10 ರೂಪಾಯಿ ಕೊಡ್ತೀಯಲ್ವಾ? ಎಂಥವ್ರ ದಿವ್ಸಕ್ಕೆ ಎಷ್ಟು ಜನ ಬರ್ತಾರೆ? ಹೋಗಮ್ಮ. ದೇವ್ರು ಒಳ್ಳೇದು ಮಾಡಲಿ ಬಿಡೋಣ. ಹಾಂ ಸರಿ ಸರಿ. ಕೊಡೋ ಮಾಮ, ದೇವ್ರು ನಿಂಗೆ ಒಳ್ಳೇದು ಮಾಡಲಿ, ಒಳ್ಳೆ ವ್ಯಾಪಾರ ಆಗಲಿ. ಹಾಂ ನನಗೂ ಮಗು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಈ ಮಗುನ ಆಶ್ರಮದ ಹೊರಗಡೆ ಯಾರು ಬಿಟ್ಟು ಹೋಗಿದ್ರು. ನಾವು ನೋಡಿ ಒಳಗೆ ಕರ್ಕೊಂಬಂದ್ವಿ. ಪಾಪ ಅವಳಿಗೆ ಅವಳ ಅಪ್ಪ ಅಮ್ಮನ ಹೆಸರು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಹ್ಞೂ
ನನ್ನ ಕತೆನೂ ಈ ಮಗು ಕತೆಗಿಂತ ಬೇರೇನೂ ಹೊರತಾಗಿಲ್ಲ. ನಾನು ಇಷ್ಟಪಟ್ಟ ರೀತಿಲಿ ಇರೋಕ್ಕೂ ಬಿಡದೆ, ನೋಡೋಕ್ಕೂ ಇಷ್ಟಪಡದೆ ಮನೆಯಿಂದ ಹೊರಗೆ ಹಾಕಿದ್ರು. ಈ ಮಗುನ ಸಾಕ್ಲಿಕ್ಕೆ ಇಷ್ಟ ಆಗದೆ ಮನೆಯಿಂದ ಹೊರಗೆ ಹಾಕಿದ್ರೇನೋ. ಅಲ್ಲ, ಇಲ್ಲಿ ಇಷ್ಟೊಂದು ಜನ ಮಕ್ಕಳಿದ್ದಾರೆ, ಅಂಥದ್ರಲ್ಲಿ ಈ ಕಾಣ್ದಿರೋ ಮಗುನ ಯಾಕೆ ದತ್ತು ತಗೋಬೇಕು ಅಂತಿದ್ದೀರಿ? ನನಗಂತೂ ಹೇರೋ ಭಾಗ್ಯ ಇಲ್ಲ, ತಾಯ್ತನ ಅನುಭವಿಸೋ ಭಾಗ್ಯನೂ ಇಲ್ಲ. ನನ್ನಲ್ಲಿರೋ ಹೆಣ್ತನಕ್ಕೆ ಈ ಪ್ರಪಂಚನೇ ನೋಡದೆ ಇರೋ ಈ ಮಗುಗೆ ದೃಷ್ಟಿ ತರಿಸಿ ಮೊದಲನೇ ಬಾರಿಗೆ ಈ ಮಗು ಕಣ್ಮುಂದೆ ನಿಂತು ಅಮ್ಮ ಅನ್ನೋ ಪದ ಕೇಳಿದಾಗ ಸಿಗೋ ಅನುಭವನೇ ನನಗೆ ಒಂದು ಮಗುಗೆ ಜನ್ಮ ಕೊಟ್ಟ ಹಾಗೆ. ಹೋಗಿ ಬನ್ನಿ, ಒಳ್ಳೇದಾಗಿ. ರೀ, ಅದೆಷ್ಟು ದಿನ ಅಂತ ನಮ್ಮ ಮಗುನ ನಾವು ಹೀಗೆ ಕದ್ದು ಮುಚ್ಚಿ ನೋಡೋದು? ಏನು ಮಾಡೋದು, ನಮ್ಮ ಹಣೆ ಬರ. ರೀ, ಯಾರೋ ನಮ್ಮ ಮಗುನ ದತ್ತು ತಗೋತಿರೋ ಹಾಗಿದೆ. ಇರಲಿ ಬೇಡ. ಅವತ್ತು ನನ್ನ ಅಪ್ಪ ಗಂಡು ಮಗುನೇ ಆಗಿಲ್ಲ ಅಂತ ದೃಷ್ಟಿ ಇಲ್ಲದೆ ಇರೋ ಈ ಹೆಣ್ಣು ಮಗು ಮನೆಯಲ್ಲಿ ಸಾಕೋದೇ ಬೇಡ ಅಂದಿದ್ದಕ್ಕಲ್ವ ಆಶ್ರಮದಲ್ಲಿ ಬಿಟ್ಟು ಹೋಗಿದ್ದು. ರೀ, ನಮ್ಮ ಮಗುನ ವಾಪಸ್ ಕರ್ಕೊಂಡು ಹೋಗ್ಬಿಡೋಣ? ಬೇಡ ವಸ್ತುದ, ಅವರಾದ್ರೂ ನಮ್ಮ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಬಾ ಬಾ, ನಾವು ಹೋಗೋಣ. ಬಾರೇಲಿ ಎಷ್ಟು ರೇಟು? 1,000. ಸರಿ, ಇಲ್ಲ ಮುಂದೆ ಬ್ರಿಡ್ಜ್ ಕೆಳಗೆ ಹೋಗು. ಹ್ಞೂ ಸರಿ. ತಗೋ. ಏನು ಚಿನ್ನು 500 ರೂಪಾಯಿ ಕೊಟ್ಟಿದ್ದೀಯಾ? 1,000 ಹೇಳಿಬಿಟ್ಟು. ನೆಕ್ಸ್ಟ್ ಟೈಮ್ ಕೊಡು, ಇವಾಗ ಇಟ್ಕೊ. ಏನು ಚಿನ್ನು ಅಂತಿಂತ 500 ರೂಪಾಯಿ ಸಿಕ್ತಲ್ಲಪ್ಪ, ದೇವ್ರೇ ಇನ್ನೊಂದು ಕಸ್ಟಮರ್ ಮಾಡಪ್ಪ. ಎಷ್ಟು ಕೊಡ್ತೀಯಾ? 400. ಅದಕ್ಕಿಂತ ಜಾಸ್ತಿ ಕೊಡಲ್ಲ, 10. ನಡಿ ಹೋಗೋಣ. ಪುಟ್ಟು 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 ಪುಟ್ಟಿ. ಏನು ನನ್ನ ಮುದ್ದಿನ ಬಂಗಾರಿ ಇವತ್ತು ಹಿಂಗೆ ಕೂತ್ಕೊಂಡಾಳೆ? ಬಂಗಾರಿ, ಚಿನ್ನಮ್ಮ, ಯಾಕಮ್ಮ ಅಮ್ಮನ ಹತ್ರ ಕೋಪನಾ? ಹೋಗಮ್ಮ, ನಿನ್ನ ಜೊತೆ ನಾನು ಮಾತಾಡಲ್ಲ. ಯಾಕೆ ಚಿನ್ನಿ, ಏನಾಯ್ತು ಬಂಗಾರ? ನಾನು ಕೇಳಿದ ಪ್ರಶ್ನೆಗಳಿಗೆ ನೀನು ಯಾವತ್ತೂ ಸಹ ಉತ್ತರನೇ ಕೊಟ್ಟಿಲ್ಲ.
ಇವತ್ತು ನೀನು ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾನು ಊಟನೂ ಮಾಡಲ್ಲ, ನಿನ್ ಜೊತೆನೂ ಮಾತಾಡಲ್ಲ. ಅದೇನ್ ಕೇಳ್ಬೇಕು ಅನ್ಕೊಂಡಿದ್ಯಾ? ಕೇಳಮ್ಮ. ಎಲ್ಲರಮ್ಮಂದಿರು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ಬೇಗ ಕೆಲ್ಸ ಬಿಟ್ಟು ಬರ್ತಾರೆ. ನೀನ್ ಯಾಕಮ್ಮ ರಾತ್ರಿ ಕೆಲ್ಸಕ್ಕೆ ಹೋಗ್ತೀಯಾ? ನನ್ನ ಕೆಲಸನೇ ರಾತ್ರಿ ಕಣಮ್ಮ. ಅಮ್ಮ, ನನ್ನ ಫ್ರೆಂಡ್ ರಾಜು ಇದಾನಲ್ಲಮ್ಮ, ಅವನಮ್ಮ ಬಟ್ಟೆ ಹೊಲಿತಾರಂತೆ. ಅದಕ್ಕೆ ಅವ್ರ ಅಮ್ಮನ್ನ ಟೈಲರ್ ಅಂತಾರಂತಮ್ಮ. ಮತ್ತೆ ನನ್ನ ಫ್ರೆಂಡ್ ಶಿವು, ಅವ್ರ ಅಮ್ಮ ಪಾಠ ಮಾಡ್ತಾರಂತಮ್ಮ. ಅದಕ್ಕೆ ಅವರನ್ನ ಟೀಚರ್ ಅಂತಾರಂತೆ. ನಿನ್ನಮ್ಮ ಏನ್ ಕೆಲಸ ಮಾಡ್ತಾರ ಅಂತ ಕೇಳ್ತಾರಮ್ಮ. ನೀನ್ ಏನ್ ಕೆಲಸ ಮಾಡ್ತೀಯ? ನಿನ್ನ ಏನಂತಾರೆ? ಇನ್ನೊಬ್ಬರು ತಿಟಿಯ ಹಸುವನ್ನು ತೀರಿಸಿ ನನ್ನ ಹೊಟ್ಟೆ ಹಸುವನ್ನು ತೀರಿಸ್ಕೊಳ್ಳೋದು ನನ್ನ ಕೆಲಸ ಕಣಮ್ಮ. ಆ ಕೆಲ್ಸಕ್ಕೆ ಏನಂತಾರಮ್ಮ? ಅದನ್ನ ನಿಂಗೆ ನಾಡಿದ್ದು ಕಣ್ಣು ಬರುತ್ತೆ ಅಲ್ವಾ, ಆವಾಗ ನಿಂಗೆ ಗೊತ್ತಾಗುತ್ತೆ. ಬಾ, ಊಟ ಮಾಡೋಣವಾ? ಹೋಗಮ್ಮ, ನೀನು ಯಾವಾಗಲೂ ಏನಾದರೂ ಸಬೂಬು ಹೇಳ್ತಾನೆ ಇರ್ತೀಯ. ಅಮ್ಮ ಅಮ್ಮ, ಮೊನ್ನೆ ಬಾಡಿಗೆ ಅಂಕಲ್ ಬಾಡಿಗೆ ಕೇಳಲಿಕ್ಕೆ ಅಂತ ಬಂದಾಗ ಅವರು ಎಲ್ಲೇ ಅವಳು ಅಂತ ಕೇಳಿದ್ರಮ್ಮ. ಯಾರಮ್ಮ ಅದು ಅಮ್ಮ ಅಮ್ಮ ಮಲಗಿದ್ಯಾ? ಅಮ್ಮ ಅಮ್ಮ, ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಒಳ್ಳೆ ಕೆಲ್ಸಕ್ಕೆ ಹೋಗ್ತಿರುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಬಂಗಾರಿ, ದೂರ ಅಂತ ಕೇಳಬೇಕು. ಸರಿ ಅಮ್ಮ, ನಾವೀಗ ದೂರ ಹೋಗ್ತಾ ಇದ್ದೀವಿ. ಇವತ್ತು ಬಂಗಾರಿಗೆ ಕಣ್ಣು ಆಪರೇಷನ್ ಇದೆ, ನಾಳೆಯಿಂದ ಬಂಗಾರಿಗೆ ಕಣ್ಣು ಬರುತ್ತೆ. ಅಮ್ಮ, ನನಗೆ ಕಣ್ಣು ಬಂದರೆ ನಾನು ನಿನ್ನ ಮತ್ತೆ ಎಲ್ಲರೂ ನೋಡ್ಬೋದು ಅಲ್ವಾ ಅಮ್ಮ? ಹಾಂ ಬಂಗಾರಿ, ಅಮ್ಮನೂ ನೋಡ್ಬೋದು, ಫ್ರೆಂಡ್ಸ್ನೂ ನೋಡ್ಬೋದು, ಲಾರಿ, ಕಾರು, ಜೀಪು ಎಲ್ಲನೂ ನೋಡ್ಬೋದು. ಅಮ್ಮ, ನಾನು ನಿನ್ನ ಜೊತೆ ಕಣ್ಣ ಮುಚ್ಚಲ್ಲ ಆಟ ಆಡ್ಬೋದು, ಮತ್ತು ನನ್ನ ಫ್ರೆಂಡ್ ಜೊತೆ ಮರ ಕೋತಿ ಆಟ ಆಡ್ಬೋದು ಅಲ್ವಾ ಅಮ್ಮ? ಹಾಂ ಬಂಗಾರಿ. ರೂಮ್ ನಂಬರ್ 14 ಅವರಿಗೆ ಒಂದು ಆಂಟಿಬಯೋಟಿಕ್ ಕೊಡಿ, ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ. ಸರಿ ಸರ್, ಓಕೆ. ಡಾಕ್ಟ್ರೇ, ಹಾಂ ಹೇಳಿ. ಅದು ನನ್ನ ಮಗಳಿಗೆ ಕಣ್ಣು ಆಪರೇಷನ್ ಅಂತ ಅಡ್ಮಿಟ್ ಮಾಡಿದ್ದೆ. ಸರಿ, ನೀವು ದುಡ್ಡು ಕಟ್ಟಿದ್ರಾ? ಇನ್ನೂ 1 ಲಕ್ಷ ಕಟ್ಟಬೇಕು ಡಾಕ್ಟ್ರೇ. ನೋಡಿಮ್ಮ, ಆದಷ್ಟು ಬೇಗ ಕಟ್ಟಿ ಇಮಿಡಿಯೇಟ್ಲಿ ನಾವು ಆಪರೇಷನ್ ಶುರು ಮಾಡಿ. ಸರಿ, ಓಕೆ. ಸರ್, ಅರ್ಜೆಂಟಾಗಿ ನಂಗೆ 1 ಲಕ್ಷ ರೂಪಾಯಿ ಬೇಕಿತ್ತು ಸರ್. ಸರ್, ದಯವಿಟ್ಟು ಹಂಗೆಲ್ಲ ಹೇಳಬೇಡಿ ಸರ್, ತುಂಬ ಕಷ್ಟದಲ್ಲಿದ್ದೀನಿ. ಸರಿ ಸರ್. ಸರ್, ಕಣ್ಣು ಕಾಣಿಸಲ್ವೇನ್ರು ನಿಮಗೆ? ಏನ್ ಚಿನ್ನಿ, ಎಷ್ಟು ರೇಟು? ಸರ್, ಇವತ್ತಾಗಲ್ಲ ಸರ್, ತುಂಬ ಅರ್ಜೆಂಟ್ ಕೆಲಸ ಇದೆ ನನಗೂ. ಏನೇ ನಿಂಗೆ ಅರ್ಜೆಂಟ್ ಕೆಲಸ? ನನ್ನ ಮಗಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ, ನನಗೂ ಬೇಗ ಹೋಗಬೇಕು. ಒಳಗಾಕ್ರು ಹೇಳೋಣ. ಬೇಡ ಸರ್, ಬೇಡ ಸರ್, ನಿಮ್ಮ ಕೈ ಮುಗಿತೀನಿ. ಬೇಡ ಸರ್, ತಮ್ಮಯ್ಯ ಅಂತೀನಿ ಸರ್. ಸರ್ ಬೇಡ ಬೇಡ, ಬಿಡ್ರು ನನ್ನ, ಬಿಡ್ರು, ನಿಮ್ಮ ಕಾಲು ಬೀಳ್ತೀನಿ, ಬಿಡ್ರು, ಕೈ ಮುಗಿತೀನಿ ಕಂಡ್ರು, ಬಿಟ್ಬಿಡ್ರು, ಹಾಳಾಗಿ ಹೋಗ್ತೀರಾ ಕಂಡ್ರು, ಬಿಡ್ರು ನನ್ನ. ಅಮ್ಮ, ಮಾತಾ ಅಮ್ಮ. ಸಾಕ್ಷಿ, ನೀನು ಫಸ್ಟ್ ಟೈಮ್ ಜಗತ್ತನ್ನ ನೋಡೋದಕ್ಕೆ ಹೋಗ್ತಾ ಇದೀಯ ಪುಟ್ಟ. ಮೊದಲು ನೀನು ಯಾರನ್ನ ನೋಡೋದಕ್ಕೆ ಇಷ್ಟಪಡ್ತೀಯಾ? ಅಮ್ಮ. ಸಾಕ್ಷಿ, ಹೇಗಿದೆಯಮ್ಮ? ನಿಮ್ಮ ಧ್ವನಿ ನಮ್ಮಮ್ಮನ ಥರ ಇಲ್ಲ. ನೀವು ನನ್ನಮ್ಮ ಅಲ್ಲ. ನನ್ನ ಅಮ್ಮನ ನಾನು ನೋಡಬೇಕು. ನನ್ನ ಅಮ್ಮ ಎಲ್ಲಿ?
ಸೇರಿದ್ದು. ನನ್ನ ಬಿಟ್ಟೋಗ್ಬೇಡಮ್ಮ, ನನ್ನ ಜೊತೆ ಇರಮ್ಮ. ನಿನ್ನ ಮನೆಗೆ ಬರ್ತೀಯನಮ್ಮ ನನ್ನ ಮಗಳಾಗಿ? ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.